ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಸುಮಾರು 30 ವರ್ಷಗಳ ಸುದೀರ್ಘವನ್ನು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಮಾದಿಗ ದಂಡರು ಮಾತು ಮೀಸಲಾತಿ ಹೋರಾಟ ಸಮಿತಿ ಮತ್ತು ಹಲವಾರು ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬಳ್ಳಾರಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬಳ್ಳಾರಿಯಲ್ಲಿ ನಾವು ನನ್ನ ಸಮುದಾಯದ ಬಂಧುಗಳಿಗೆ ಕರೆ ನೀಡುವುದೆಂದರೆ, ಈಗಾಗಲೇ ಒಳ ಮೀಸಲಾತಿ ಪರವಾಗಿ ಹಲವಾರು ಹೋರಾಟಗಾರರು ಬಂಧನಕ್ಕೊಳಗಾಗಿದ್ದೀವಿ, ಹಲವಾರು ರೀತಿಯಲ್ಲಿ ಅವಮಾನಕ್ಕೊಳಗಾಗಿದ್ದೀವಿ. ಸಾಮಾಜಿಕ ನ್ಯಾಯ ಸಿಗಬೇಕಂತೇಳಿ ಎಲ್ಲ ಹಂತದಲ್ಲಿ ಹೋರಾಟಗಳು ಮಾಡುತ್ತಾ ಬಂದಿದ್ದೀವಿ. ಇವತ್ತು ನ್ಯಾಯಮೂರ್ತಿ ಜೆ ಸದಾಶಿವ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಆದರೆ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಉದ್ದೇಶಪೂರ್ವಕವಾಗಿ ಈ ಒಳ ಮೀಸಲಾತಿಯನ್ನು ಮೀನಾವೇಷವೆಣಿಸ್ತಾ ಇದ್ದಾರೆ ಮತ್ತು ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಇವತ್ತು ನಾವು ಕಳೆದ 30 ವರ್ಷಗಳಿಂದ ಒಂದೇ ಅಜೆಂಡಾ ಮೇಲೆ ಸಾಮಾಜಿಕ ನ್ಯಾಯ, ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಇರುವುದರಿಂದ ಒಳ ಮೀಸಲಾತಿ ಸಿಗಬೇಕು, ಈ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಹಲವಾರು ರೀತಿಯಲ್ಲಿ ಹೋರಾಟ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ, ಅದೇ ಕಾಂಗ್ರೆಸ್ ಸರ್ಕಾರ ಎಸ್ ಎಂ ಕೃಷ್ಣ ಇದ್ದಂಥ ಸಂದರ್ಭದಲ್ಲಿ ಆಯೋಗ ರಚನೆ ಮಾಡಿದರು, ಸದಾಶಿವ ಆಯೋಗ ಅಂತೇಳಿ. ಇವತ್ತು ಮತ್ತೊಂದು ಆಯೋಗ ಆಗುತ್ತಾ ಮುಂದೆ ತಳ್ಳುವಂಥ ಹುನ್ನಾರ ನಡೆದಿದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ನಾವು ತೀವ್ರವಾಗಿ ಖಂಡಿಸುವುದೇನಂತಂದರೆ, ಇವತ್ತಿನ ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪಿನ ಅನ್ವಯವಾಗಿ ಆಯಾ ರಾಜ್ಯ ಸರ್ಕಾರಗಳೇ ಜಾರಿಗೊಳಿಸಬೇಕಂತೇಳಿ ನ್ಯಾಯಾಧೀಶರುಗಳು ಕೊಟ್ಟಿರುವಂಥ ತೀರ್ಪಿನ ಅನ್ವಯವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರದ ಮೇಲೆ. ಈ ಕೂಡಲೇ ಏನು ಆಯೋಗ ಹಾಕಿದ್ದೀರ, ನಾಗಮೋಹನ್ ದಾಸ್ ಆಯೋಗ ಹಾಕಿದ್ದು ರಚನೆ ಮಾಡಿದ್ದು ನಮಗೆ ಬೇಕಾಗಿಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಈಗಾಗಲೇ ಸದಾಶಿವ ಆಯೋಗದ ವರದಿಯಲ್ಲಿ ಅಂಕಿಗಳ ಜನಸಂಖ್ಯೆ ಅನುಗುಣವಾಗಿ ವರದಿಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಕಳೆದ BJP ಸರ್ಕಾರ ಅಗತ್ಯ ಬೇಡ ಯಾಕಂತಂದರೆ ಇದು ಹುನ್ನಾರ ನಡೆದಿದೆ. ನಾವು ಕೇಳ್ತಿರೋದಿಷ್ಟೇ, ಇವತ್ತು ನಾಗಮೋಹನ್ ದಾಸ್ ಆಯೋಗದ ರಚನೆ ಮಾಡಿ ಮತ್ತೆ ಮುಂದಕ್ಕೆ ತಳ್ಳುವುದು ಈ ಸರ್ಕಾರದಲ್ಲಿ ಹುನ್ನಾರ ನಡೆದಿದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ಇವತ್ತು 2 ತಿಂಗಳ ಒಂದು ಕಡೆ ಹೇಳ್ತಾರೆ, 3 ತಿಂಗಳ ಒಂದು ಕಡೆ ಹೇಳ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಮಂತ್ರಿಗಳು ಬೇಕೋ ಬಿಟ್ಟು ಮಾತಾಡ್ತಾ ಇದ್ದಾರೆ. ಎಲ್ಲೋ ಇದು ಒಂದು ಕಡೆ ದಾರಿ ತಪ್ಪಿಸುವಂಥ, ಪರಿಶಿಷ್ಟ ಜಾತಿಗಳಿಗೆ ದಾರಿ ತಪ್ಪಿಸುವಂಥ ಕೆಲಸ ಆಗ್ತದೆ ಈ ಸರ್ಕಾರದಲ್ಲಿ. ಹಾಗಾಗಿ ನಾವು ಕೇಳೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನಿಮಗೆ ನೈತಿಕತೆ ಇದ್ದರೆ, ದಲಿತರ ಮೇಲೆ ಕಾಳಜಿ ಇದ್ದರೆ, ನೀವು ಕಳೆದ ಅಕ್ಟೋಬರ್ 28ರಲ್ಲಿ ಏನು ಕ್ಯಾಬಿನೆಟ್ ಕರೆದಿದ್ರಿ, ಅದರಲ್ಲಿ ತೀರ್ಮಾನ ಮಾಡಬೇಕಾಗಿತ್ತು. ತೀರ್ಮಾನ ಮಾಡದೆ ಶೂನ್ಯಗಳಲ್ಲಿ ವಿಷಯಕ್ಕೆ ತಂದು ನಾವು ಅನುಮೋದನೆ ಮಾಡಿದ್ದೀವಿ, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಮಾತ್ರ ಈ ಒಂದು ತಂತ್ರವನ್ನು ರೂಪಿಸಿದ್ರಿ ವಿನಃ ಮಾದಿಗರಿಗೆ ಒಳ ಮೀಸಲಾತಿ ಕೊಡಬೇಕು ಅನ್ನೋದು ಭಾವನೆ ನಿಮ್ಮಲ್ಲಿಲ್ಲ. ಯಾಕಂದರೆ ನೀವು ಹಲವಾರು ಸಲ 2013ರಿಂದ 2018ನೇ ಸಾಲಿನವರೆಗೆ ನೋಡ್ತಾ ಇದ್ದೀವಿ. ನಿಮ್ಮ ಅಧಿಕಾರ ಹೇಳ್ತಾ ಇದೆ, ಒಂದು ಕಡೆ ಮಾಡ್ತೀವಿ ಅಂತ ಹೇಳ್ತೀರಿ, ಒಂದು ಕಡೆ ಮಾಡಲ್ಲ ಅಂತ ಹೇಳ್ತೀರಿ, ಇದು ಹಾಗಲ್ಲ ಅಂತ ಹೇಳ್ತೀರಿ. ಇದು ಎಷ್ಟರ ಮಟ್ಟಿಗೆ ಸರಿ? ನಾವು ಕೇಳ್ತಿರೋದು ನಮ್ಮ ಸಾಮಾಜಿಕ ನ್ಯಾಯ, ನಮ್ಮ ಹಕ್ಕಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ತೀರ್ಪು ಆಗಸ್ಟ್ 1ರಂದು ತೀರ್ಪು ಬಂದ ನಂತರ ಕೂಡ ನೀವು ಮೀನಾಮೀಸ ಎಣಿಸ್ತೀರಂದರೆ ಇದರ ಅರ್ಥವೇನು? ಅಂದರೆ ಮಾದಿಗರ ಮತ ಬ್ಯಾಂಕ್ ಬೇಕು ನಿಮಗೆ ಚುನಾವಣೆಗಳಲ್ಲಿ ಮಾತ್ರ. ಮಾದಿಗರಿಗೆ ನ್ಯಾಯ ಕೊಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದೀರ ನೀವು. ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಮನೆ ಮುತ್ತಿಗೆಯನ್ನು ಇದೇ ತಿಂಗಳ 25ರಂದು ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ದ ಬೃಹತ್ ಪ್ರತಿಭಟನೆ ಮೂಲಕ ಇಡೀ ರಾಜ್ಯದ 31 ಜಿಲ್ಲೆಗಳ ಮುಖಾಂತರ ಸಾವಿರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಮ್ಮ ಮಾದಿಗ ಸಮುದಾಯದ ಬಂಧುಗಳು, ದಲಿತ ಪರ ಸಂಘಟನೆಗಳು, ಒಳ ಮೀಸಲಾತಿ ಪರ ವಿರುದ್ಧ ಹೋರಾಟಗಾರರು ಎಲ್ಲರೂ ಸೇರಿ ಒಟ್ಟಾರೆ ಸಾಮಾಜಿಕ ನ್ಯಾಯ ಪಡ್ಕೊಳ್ಳಲೇಬೇಕು ಅಂತೇಳಿ ನಾವು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ CM ಮನೆ ಮುತ್ತಿಗೆ ಹಾಕಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದರ ನೇತೃತ್ವವನ್ನು ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು ವಹಿಸಿಕೊಳ್ಳಲಿದ್ದಾರೆ. ಹಾಗಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಪ್ರವಾಸವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಬಳ್ಳಾರಿ ಜಿಲ್ಲೆಗೆ ಬಂದಿದ್ದೀನಿ. ಈ ಬಳ್ಳಾರಿ ಜಿಲ್ಲೆಯಲ್ಲಿ ಹೋರಾಟದ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹಲವಾರು ದಲಿತ ಪರ ಸಂಘಟನೆ ಹೋರಾಟಗಾರರಿದ್ದಾರೆ. ನನ್ನ ಅಣ್ಣಂದರು ಹಲವಾರು ರೀತಿಯಲ್ಲಿ ಪ್ರತಿಭಟನೆಗಳು ಮಾಡಿದ್ದಾರೆ, ಹಲವಾರು ರೀತಿಯಲ್ಲಿ ಹೋರಾಟಗಳು ಮಾಡಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ. ಹಾಗಾಗಿ ಬಳ್ಳಾರಿ ಜಿಲ್ಲೆಯ ಜನತೆಯ ನನ್ನ ಸಮುದಾಯದ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ದಂಗೆ ಎದ್ದರೆ ಜಯ ನಮ್ಮದು.
ಹಾಗಾಗಿ ಈ ಹೋರಾಟದಲ್ಲಿ ಬಂದು ಭಾಗವಹಿಸಿ ಸಾಮಾಜಿಕ ನ್ಯಾಯ ಪಡೆಗಳು ಮುಂದಾಗಬೇಕು. ಈ ಒಂದು ಶಾಂತಿ ರೀತಿಯಿಂದ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಇನ್ನು ಮುಂದೆ ಕ್ರಾಂತಿಕರ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ದಂಗೆ ಹೇಳಬೇಕಾಗ್ತದೆ. ಸಿದ್ದರಾಮಯ್ಯ ಅವರ ವಿರುದ್ಧನೇ ನಾವು ಪ್ರತಿಭಟನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಮತ್ತು ಮನೆ ಮುತ್ತಿಗೆ ಹಾಕೋದು ಕಡ್ಡಾಯ. ಯಾವುದೇ ಸಂದರ್ಭ ನಿಮ್ಮ ಪೊಲೀಸ್ ಯಂತ್ರಾಂಗದಿಂದ ನಮ್ಮನ್ನು ಅರೆಸ್ಟ್ ಮಾಡಿದ್ರು ಭಯಪಡುವಂಥ ಮಾದಿಗರು ಯಾರಿಲ್ಲ, ದಲಿತರು ಯಾರಿಲ್ಲ, ಅಸ್ಪೃಶ್ಯ ಸಮುದಾಯಗಳು ನಾವು ಒಗ್ಗಟ್ಟಾಗಿ ಹೊಂದಾಗಿ ಹೋರಾಟದ ಮೂಲಕ ನಮ್ಮ ಹಕ್ಕನ್ನು ಪಡಿತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.